ಸರ್, ಹಳ್ಳಿಕಾರ ಅಂತನ್ನುವಂಥದ್ದು ಇದು ಇವತ್ತಿಂದ ಅಲ್ಲ. ಇದು ಶ್ರೀಕೃಷ್ಣ ದೇವರಾಯ ಅವರು ಇದನ್ನೇ ಹೆಸರಿಟ್ಟಿರೋದು. ಇದು ಶ್ರೀಕೃಷ್ಣ ದೇವರಾಯ ಅವರ ಕಾಲದಲ್ಲಿ ಎತ್ತುಗಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ಜನಾಂಗ ಇತ್ತು. ಆ ಜನಾಂಗ ಯಾವ ಜನಾಂಗ ನೋಡ್ತಾ ಇತ್ತು ಅಂತಂದರೆ ಅದನ್ನು ನೋಡ್ಕೊಳ್ತಿದ್ದಂಥ ಜನಾಂಗ ಹಳ್ಳಿಕಾರ ಜನಾಂಗ. ಆ ಹಳ್ಳಿಕಾರ ಜನಾಂಗದ ಹೆಸರನ್ನೇ ನೀವು ಸಾಕ್ತಾ ಇರುವಂಥ ಎತ್ತಿಗೆ ನಿಮ್ಮ ಒಂದು ಹೆಸರನ್ನೇ ಇಡ್ತೀವಿ ಅಂತ ಹೇಳಿ ಅದನ್ನು ಇಟ್ಟಂಥದ್ದು. ಇದು ಯಾವಾಗ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಅದನ್ನು ಇಟ್ಟಿರುವಂಥದ್ದು. ಈಗ ನಾಟಿ ದನ ಅಂತ ನಾವು ವಿಚಾರಕ್ಕೆ ಬಂದಲ್ಲ, ನಾವು ಬಂದರೆ ನಾವು ಜಾತ್ರೆಗೆ ಹೋಗ್ತೀವಿ. ಜಾತ್ರೆ ಸಂದರ್ಭದಲ್ಲಿ ನಾವು ದನಗಳನ್ನ ಎತ್ತುಗಳನ್ನ ನೋಡ್ತೀವಿ. ನಾವು ಬಂದ ತಕ್ಷಣ ನಾವು ಏನು ಎತ್ತು ನೋಡಬೇಕಾಗಿರುತ್ತೆ, ಎತ್ತನ್ನು ನಾವು ಖರೀದಿ ಮಾಡಬೇಕು, ಅದನ್ನು ಹೊರಗಡೆ ಬಿಡಬೇಕು ಅಂತ ಅಂದ್ಕೊಳ್ಳಿ. ಸಪೋಸ್ ಆವಾಗ ಬುಡಪ್ಪ ಎತ್ತು ಬಿಡಪ್ಪ ಅಂತ ಹೇಳ್ತಾರೆ, ದನ ಬಿಡಪ್ಪ ಅಂತ ಹೇಳ್ತಾರೆ. ನಾಟಿ ಯಾವ ದನ ಅಂತಂದರೆ ನಾಟಿ ದನ ಅಂತಲೇ ಸಾಮಾನ್ಯ ಹೇಳ್ತಾ ಇದ್ದಾರೆ. ಹಳ್ಳಿಕಾರ ದನ ಬಿಡು ಅಂತ ಯಾರು ಹೇಳಲ್ಲ, ಪುಂಗ್ನೂರು ದನ ಬಿಡು ಅಂತ ಯಾರು ಹೇಳಲ್ಲ, ಮಲೆನಾಡು ಗಿಡ ಬಿಡು ಅಂತ ಯಾರು ಹೇಳಲ್ಲ. ನಾವು ನಮ್ಮ ದೇಶಿ ತಳಿ, ನಮ್ಮ ನಾಟಿ ತಳಿ. ಹಂಗಾಗಿ ನಾವು ಹಳ್ಳಿಕಾರ ಅಂತನನ್ನು ನಾವು ಯಾವಾಗ ಬಳಸ್ತೀವಿ, ಇದ್ರ ಬಗ್ಗೆ ಇದು ಯಾವ ತಳಿ ಅಂತ ಯಾರೋ ಕೇಳ್ತಾರೆ, ಇದ್ರ ಬಗ್ಗೆ ಗೊತ್ತಿರಲ್ಲ. ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ನಾವು ಅದನ್ನು ಇದು ಈ ತಳಿ ಅಂತ ಹೇಳ್ತೀವಿ, ಇದು ಈ ಪ್ರಭೇದ ಅಂತ ಹೇಳ್ತೀವಿ. ನಾವು ಹಳ್ಳಿಕಾರಲ್ಲಿ ಎಷ್ಟು ಥರ ಇದೆ ಅಂತ ಈಗ ಆಲ್ರೆಡಿ ನಾವು ಅದನ್ನು ವಿವರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನು ಕ್ವಾಲಿಟೀಸ್ ಇದೆ, ಯಾವ್ಯಾವ ಒಂದು ಬ್ರೀಡ್ಗೆ ಏನೇನಿದೆ ಅಂತ ಕೂಡ ನಾವು ಈಗಾಗಲೇ ಈ ಮೊದಲೇ ಬೇರೆ ವಿಡಿಯೋಗಳಲ್ಲೆಲ್ಲ ಮಾತಾಡಿದ್ದೀವಿ. ಸೊ ಹಂಗಾಗಿ ನಾವು ಯಾವಾಗಲೂ ನೀ ಎತ್ತನ್ನ ಬಿಡಬೇಕು ಅಂದ ತಕ್ಷಣ ಹಳ್ಳಿಕಾರ ದನ ಹೊರಗಡೆ ಬಿಡಪ್ಪ ಅಂತ ಹೇಳಲ್ಲ. ಎತ್ತನ ಬಿಡಪ್ಪ, ದನಗಳು ಬಿಡಪ್ಪ ಅಂತಲೇ ಇಷ್ಟು ಹೇಳೋದು. ಯಾರೋ ಹುಟ್ಟಾಕಿರುವಂಥದ್ದಲ್ಲ, ಯಾರೋ ನೆನ್ನೆ ಮೊನ್ನೆ ಬಂದು ಇದನ್ನು ಹಳ್ಳಿಕಾರ ಅಂತ ನನ್ನ ಬೆಳೆಸಿರೋದಲ್ಲ. ಅದು ರಾಜ ಮಹಾರಾಜರು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲೇ ನಡೆದಿರುವಂಥದ್ದು. ಅವರು ಇದನ್ನು ಹೆಸರಿಟ್ಟಂಥದ್ದು. ಅಲ್ಲಿಂದ ಮೈಸೂರು ಮಹಾರಾಜರು ಅದನ್ನು ಇಲ್ಲಿಗೆ ಬಳುವಳಿಯಾಗಿ ತಂದಂಥದ್ದು. ಅದಕ್ಕೆ ಜಾಗನ ನಿಗದಿಪಡಿಸಿ ಅದನ್ನು ಬ್ರೀಡ್ನ ಇಂಪ್ರೂವ್ಮೆಂಟ್ ಮಾಡಿ ಅಲ್ಲಿ ಮೈಸೂರು ಮಹಾರಾಜರು ಕೊಡುಗೆ ಕೂಡ ತುಂಬ ಇದೆ. ಇವತ್ತಿಗೂ ಕೂಡ ಗೋಮಾಳ ಅಂತ ಬಿಟ್ಟಿದ್ದಾರೆ. ಗೋಮಾಳ ಅಂತ ಬಿಟ್ಟಿದ್ದು ಮೈಸೂರು ಮಹಾರಾಜರು ನಮ್ಮ ಈ ದನಗಳನ್ನ ಇದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅವರ ಒಂದು ಕೊಡುಗೆ ನಮಗೆ ಇವತ್ತು ನಮಗೆ ಸಿಕ್ಕಿರುವಂಥದ್ದು. ನಾವು ಇದನ್ನು ಒಂದು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕಾದ್ರು ನಮ್ಮ ಜವಾಬ್ದಾರಿ. ಇದನ್ನು ಮುಂದಿನ ಪೀಳಿಗೆ ಕೊಡಬೇಕು ಅಂತ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಹೊರತು ಇದನ್ನು ನೀವು ಹೇಳೋದಲ್ಲ, ವೈಯಕ್ತಿಕವಾಗಿ ಅವರ ಒಂದು ಏನೋ ಒಂದು ಹೆಸರಿಗೋಸ್ಕರ ಸುಮ್ಮನೆ ನಾನು ಮಾಡಿದೆ, ನಾನು ಊಟಕ್ಕೆ, ಅವೆಲ್ಲ ಅದು ಶುದ್ಧ ಸುಳ್ಳು. ಈಗ ಬರೀ ನಾವು ಮಾತಾಡೋದು ಅಷ್ಟೇ ಅಲ್ಲ, ನಾನು ವಿತ್ ಪ್ರೂಫ್ ವಿತ್ ಡಾಕ್ಯುಮೆಂಟ್ರಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಯಾರೇ ಏನಾದರೂ ಕೇಳ್ತು ಅಂತಂದ್ರೆ ನಾವು ಅದಕ್ಕೆ ಚರ್ಚೆಗೆ ಕೂತ್ಕೊಳ್ಳೋದಕ್ಕೆ ನಾವು ಸೋಷಿಯಲ್ ಮೀಡಿಯಾದಲ್ಲೇ ಚರ್ಚೆಗೆ ಕೂತ್ಕೊಳ್ಳೋದಕ್ಕೆ ಸಿದ್ಧ. ಇದು ಯಾವಾಗಕ್ಕೆ ಬಂತು, ಯಾವ ಟೈಮಲ್ಲಿ ಬಂತು ಅಂತ ಅನ್ನೋದೇನಾದರೂ ಚರ್ಚೆ ಮಾಡ್ತೀವಿ ಅಂತಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಎದುರು ಬದ್ರು ಕೂತ್ಕೊಳ್ಳೋಕೆ ಸಿದ್ಧ. ಅದ್ರ ಬಗ್ಗೆ